ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಕುರಿತು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ. ಸ್ನೇಹಿತರೆ, ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನುವಂಥ ಅಧ್ಯಾಯವನ್ನು ನಾವು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇ ಭಾಗದಲ್ಲಿ ನಾವು ಈ ಬೆಳೆಯ ಉತ್ಪಾದನಾ ವಿಧಾನಗಳಲ್ಲಿ ಆ, ಮಣ್ಣಿನ ಸಡಿಲಗೊಳಿಸುವಿಕೆ ಮತ್ತು ರಸಗೊಬ್ಬರಗಳ ಪೂರೈಕೆ ಕುರಿತಾಗಿ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡ್ತೀವಿ. ನಂತರ ನೀರಾವರಿ ಮತ್ತು ಈ ಕಳೆಗಳನ್ನು ನಿಯಂತ್ರಣ ಮಾಡುವುದು, ಧಾನ್ಯಗಳ ಸಂಗ್ರಹಣೆ ಮಾಡುವಂಥ ವಿಷಯಗಳನ್ನು ಕುರಿತಾಗಿ ನಾವು 2ನೇ ಭಾಗದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ. ಪ್ರಸ್ತುತಪಡಿಸ್ತಾ ಇರುವವರು ಎಸ್ ಬಿ ಇಸರೆಡ್ಡಿ, ಸರ್ಕಾರಿ ಪ್ರೌಢಶಾಲೆ, ಬೀಳ್ಗಿ ಕ್ರಾಸ್. ಸ್ನೇಹಿತರೆ, ಬೆಳೆ ಅಂತ ನಾವು ಎದಕ್ಕೆ ಕರಿತೀವಿ? ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಒಂದು ಕೃಷಿ ವಿಧಾನಕ್ಕೆ ನಾವು ಏನು ಮಾಡೋದಕ್ಕೆ ಏನಂತ ಕರಿತೀವಿ? ನಾವು ಬೆಳೆ ಅಂತೇಳಿ ಏನು ಮಾಡ್ತೀವಿ? ಕರಿತೀವಿ. ಒಂದೇ ಜಾತಿಯ ಅಥವಾ ಒಂದೇ ರೀತಿಯ ಸಸ್ಯಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತೀವಿ? ಬೆಳಿತೀವಲ್ಲ, ಆ ಬೆಳೆಯುವಂಥ ಪದ ಇದಕ್ಕೆ ನಾವು ಏನಂತ ಕರಿತೀವಿ? ಬೆಳೆ ಅಂತೇಳಿ ಏನು ಮಾಡ್ತೀವಿ? ಕರಿತೀವಿ. ಈ ಬೆಳೆಗಳನ್ನು ನಿರ್ವಹಿಸುವಂಥ ಒಂದು ಪದ್ಧತಿಗೆ ನಾವು ಏನಂತ ಕರಿತೀವಿ? ಕೃಷಿ ಅಂತೇಳಿ ಏನು ಮಾಡ್ತೀವಿ? ಕರಿತೀವಿ. ಹಾಗಾಗಿ ಸಾಮಾನ್ಯವಾಗಿ ನಾವು ಬೆಳೆಯುವ ಬೆಳೆಗಳನ್ನು ಈ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಏನಂತ? ಧಾನ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳು ಅಂತೇಳಿ ಏನು ಮಾಡ್ತೀವಿ ಅವನ್ನ ಅಂತಂದ್ರೆ ವಿಂಗಡಿಸ್ತೀವಿ. ಸಾಮಾನ್ಯವಾಗಿ ನಾವು ಏನು ಆಹಾರ ಪದಾರ್ಥಗಳಾಗಿ ಬಳಸ್ತಾ ಇದ್ದೀವಿ ಅವು ಏನು ಅಂತಂದ್ರೆ ಬೆಳೆಗಳನ್ನು ನಾವು ಆ ವಿಧಾನದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಬೆಳಿತೀವಿ. ಓಕೆ. ಹಾಗಾಗಿ ಬೆಳೆಯ ವಿಧಾನಗಳು ಯಾವ್ಯಾವು, ವಿಧಗಳು ಯಾವ್ಯಾವು? ಧಾನ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳು ಅಂತೇಳಿ ಅವುಗಳನ್ನು ಏನು ಮಾಡ್ತೀವಿ? ನಾವು ವರ್ಗೀಕರಣ ಮಾಡ್ತೀವಿ. ಹಾಗಾದರೆ ಈ ಬೆಳೆಗಳು ಎಲ್ಲ ಪ್ರದೇಶಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯನೋ? ಎಲ್ಲ ಋತುಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯನೋ? ಇಲ್ಲ. ಕೆಲವು ಬೆಳೆಗಳು ಏನಾಗ್ತವ ಅಂತಂದ್ರೆ ನಿರ್ದಿಷ್ಟ ವಾತಾವರಣ, ಹವಾಮಾನಕ್ಕೆ ಸಂಬಂಧಪಟ್ಟಂಥ ಪ್ರದೇಶದಲ್ಲಿ ಮಾತ್ರ ಬೆಳಿತಾವ. ಇನ್ನು ಕೆಲವು ಬೆಳೆಗಳು ಏನು ಮಾಡ್ತಾವ ಅಂತಂದ್ರೆ ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಏನಾಗ್ತವ ಅಂತಂದ್ರೆ ಬೆಳಿತಾವ. ಹಾಗಾಗಿ ಸಾಮಾನ್ಯವಾಗಿ ಈ ಭಾರತೀಯ ಕೃಷಿ ಪದ್ಧತಿಯನ್ನು ನಾವು ನೋಡಿದ್ದೀವಿ ಅಂತಂದ್ರೆ ಈ ಭಾರತೀಯ ಕೃಷಿ ಪದ್ಧತಿಯ ಅವಧಿಯನ್ನು ನಾವು ಪ್ರಧಾನವಾಗಿ ಏನು ಮಾಡ್ತೀವಿ ಅಂತಂದ್ರೆ 2 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವುದು ಅಂತಂದ್ರೆ ಒಂದು ಖಾರಿಫ್ ಋತು ಅಂತ, ಇನ್ನೊಂದು ರಬಿ ಋತು ಅಂತ ಹೇಳಿ ಏನು ಮಾಡ್ತೀವಿ? ಅದನ್ನು ವಿಂಗಡಣೆ ಮಾಡ್ತೀವಿ. ಹಾಗಾದ್ರೆ ಖಾರಿಫ್ ಋತು ಅಂದ್ರೆ ಏನು? ಆ ಒಂದು ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು ಯಾವುವು ಅನ್ನುವಂಥದ್ದರೀಗ ತಿಳ್ಕೊಳ್ಳೋಣ. ಖಾರಿಫ್ ಋತು ಅಂತ ಎದಕ್ಕೆ ಕರಿತೀವಿ? ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ. ಅಂದ್ರೆ ಆ ಜೂನ್ ತಿಂಗಳಿನಲ್ಲಿ ಬಿತ್ತನೆಯ ಮಾಡಿ ನಂತರ ಅಕ್ಟೋಬರ್ ತಿಂಗಳಿನಲ್ಲಿ ಕಟಾವು ಮಾಡ್ತೀವಿ, ರಾಶಿ ಮಾಡ್ತೀವಲ್ಲ, ಅಂಥ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳನ್ನು ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಈ ಅವಧಿಯನ್ನು ನಾವು ಖಾರಿಫ್ ಋತು ಅಂತೇಳಿ ಏನು ಮಾಡ್ತೀವಿ? ಕರಿತೀವಿ. ಹಾಗಾದರೆ ಈ ಅವಧಿಯಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬಹುದು? ಭತ್ತ, ಸೋಯಾಬೀನ್, ತೊಗರೆ, ಮೆಕ್ಕೆಜೋಳ, ಉದ್ದಿನಬೇಳೆ, ಇವು ಏನು ಅಂತಂದ್ರೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಅಂದರೆ ಈ ಒಂದು ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು. ಇನ್ನು ರಬಿ ಋತು ಅಂತ ಯಾವುದಕ್ಕೆ ಕರಿತೀವಿ? ನವೆಂಬರ್ನಿಂದ ಏಪ್ರಿಲ್ವರೆಗೆ ಇರುವಂಥದ್ದು. ಅಂದ್ರೆ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿ ಏಪ್ರಿಲ್ನಲ್ಲಿ ಕಟಾವು ಮಾಡ್ತೀವಲ್ಲ, ಅದಕ್ಕೆ ನಾವು ರಬಿ ಋತು ಅಂತೇಳಿ ಏನು ಮಾಡ್ತೀವಿ? ಕರಿತೀವಿ. ಹಾಗಾದರೆ ಈ ಋತುವಿನಲ್ಲಿ ಬೆಳೆಯುವಂಥ ಬೆಳೆಗಳು ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಬೀಜಗಳು, ಇವು ಎಲ್ಲವೂ ಏನಿವು ಅಂತಂದ್ರೆ ರಬಿ ಋತುವಿನಲ್ಲಿ ಬೆಳೆಯುವಂಥ ಸಸ್ಯಗಳಾಗವು. ಓಕೆ. ಈ ರೀತಿ ಭಾರತೀಯ ಈ ಕೃಷಿ ಪದ್ಧತಿ ಒಳಗೆ ಈ ಬೆಳೆಯ ಋತುಗಳನ್ನು ನಾವು ಖಾರಿಫ್ ಋತು ಮತ್ತು ರಬಿ ಋತು ಅಂತೇಳಿ ವಿಂಗಡಣೆ ಮಾಡ್ತೀವಿ. ಇದನ್ನ ನಾವು ನಮ್ಮ ಕನ್ನಡದಲ್ಲಿ ಅಥವಾ ನಮ್ಮ ಗ್ರಾಮ್ಯ ಭಾಷೆದೊಳಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಮುಂಗಾರು ಮತ್ತು ಹಿಂಗಾರು ಅಂತ ಕರಿತೀವಿ. ಖಾರಿಫ್ ಋತುವನ್ನು ನಾವು ಮುಂಗಾರು ಬೆಳೆಗಳು ಅಂತ ಕರಿತೀವಿ. ರಬಿ ಋತುವಿನಲ್ಲಿ ಬೆಳೆಯುವಂಥ ಬೆಳೆಗಳನ್ನು ನಾವು ಹಿಂಗಾರು ಬೆಳೆಗಳು ಅಂತೇಳಿ ಏನು ಮಾಡ್ತೀವಿ? ನಾವು ಕರಿತೀವಿ. ಓಕೆ. ಎಸ್. ಈ ರೀತಿ ನಾವು ಏನು ನೋಡ್ತೀವಿ ಅಂತಂದ್ರೆ ಬೆಳೆಗಳನ್ನು ಬೆಳೆಯುವಂಥ ವಿಧಾನಗಳನ್ನು ನಾವು ನೋಡ್ತೀವಿ. ಇನ್ನು ಬೆಳೆಯ ಉತ್ಪಾದನೆ ಮೂಲ ಪದ್ಧತಿಗಳು. ಈಗ ಬಿತ್ತನೆಯಿಂದ ಹಿಡ್ಕೊಂಡು ಕಟಾವು ಮಾಡುವವರೆಗೂ ನಾವು ಈ ಕೃಷಿ ಭೂಮಿಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಚಟುವಟಿಕೆಗಳು ಏನು ಅನ್ನುವಂಥದ್ದನ್ನು ಕುರಿತಾಗಿ ನಾವು ಏನು ಮಾಡೋಣ? ಈಗ ತಿಳ್ಕೊಳ್ಳೋಣ. ಈ ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿದೆ. ಈಗ ಹೇಳಿದ್ದೇನೆ ನಾನು,
ಆ ಕೃಷಿ ಚಟುವಟಿಕೆಯಲ್ಲಿ ರೈತರು ಕೈಗೊಳ್ಳತಕ್ಕಂಥ ಏನು ಕಾರ್ಯಗಳದಾವ ಅವೆಲ್ಲ ಏನು ಅನಿಸ್ಕೊಳ್ತಾವ ಅಂತಂದ್ರೆ ಉತ್ಪಾದನೆಯ ಪದ್ಧತಿಗಳು ಅಂತ ಕಾಣಿಸ್ಕೊಳ್ತಾವ. ಈ ಕೃಷಿಗಳನ್ನು, ಈ ಕಾರ್ಯಗಳನ್ನು ಕೃಷಿ ಪದ್ಧತಿಗಳು ಅಂತೇಳಿ ಏನು ಮಾಡ್ತೀವಿ ನಾವು ಕರಿತೀವಿ. ಹಾಗಾದ್ರೆ ಅವು ಯಾವುವು ಒಂದೊಂದಾಗಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು ಮತ್ತು ಸಂಗ್ರಹಣೆ. ಇವು ಏನು ಅಂತಂದ್ರೆ ಆ ಕೃಷಿ ಪದ್ಧತಿಯಲ್ಲಿ ಅಳವಡಿಸುವಂತಹ ಚಟುವಟಿಕೆಗಳು. ಆ ಕೃಷಿ ಹಂತದೊಳಗೆ ಕೈಗೊಳ್ಳತಕ್ಕಂಥ ರೈತರು ಕೈಗೊಳ್ಳತಕ್ಕಂಥ ಇವು ಚಟುವಟಿಕೆಗಳು, ಇವುಗಳಿಗೆ ನಾವು ಏನಂತ ಕರಿತೀವಿ, ಕೃಷಿ ಪದ್ಧತಿಗಳು ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಇವನು ಒಂದೊಂದಾಗಿನ ಅಂದ್ರೆ ಈ ಪ್ರತಿ ಪದ್ಧತಿ ಒಳಗೆ ಏನು ಮಾಡ್ತಾರ, ಈ ಸಂದರ್ಭಗಳಲ್ಲಿ ರೈತರು ಏನು ಮಾಡ್ತಾರ ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮಣ್ಣನ್ನು ಹದಗೊಳಿಸುವುದು. ಇದು ಬಿತ್ತನೆಯ ಪೂರ್ವದಲ್ಲಿ ಕೈಗೊಳ್ಳತಕ್ಕಂಥ ಅತಿ ಮುಖ್ಯವಾಗಿರುವಂಥ ಚಟುವಟಿಕೆ. ಬಿತ್ತನೆಯ ಪೂರ್ವದಲ್ಲಿ ಕೈಗೊಳ್ಳತಕ್ಕಂಥ ಅತಿ ಮುಖ್ಯವಾದ ಚಟುವಟಿಕೆ. ಯಾಕೆ ಈ ಚಟುವಟಿಕೆಯಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಸಡಿಲಗೊಳಿಸ್ತೀವಿ. ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವುದನ್ನು ನಾವು ಏನಂತ ಕರಿತೀವಿ, ಹದಗೊಳಿಸುವಿಕೆ ಅಂತ ಕರಿತೀವಿ. ಹಾಗಾದ್ರೆ ಈ ಮಣ್ಣನ್ನು ಯಾಕೆ ನಾವು ಸಡಿಲಗೊಳಿಸಬೇಕು? ಬಿತ್ತನೆಯ ಪೂರ್ವದಲ್ಲಿ ಈ ಮಣ್ಣನ್ನು ಸಡಿಲಗೊಳಿಸಲಿಕ್ಕೆ ಯಾಕೆ ಹೋಗಬೇಕು? ಏನು ಇದರಿಂದ ಪ್ರಯೋಜನ? ಇದು ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲಿಕ್ಕೆ ಏನಾಗ್ತತಿ, ಸಹಾಯ ಆಗ್ತತಿ. ಮಣ್ಣನ್ನು ಸಡಿಲಗೊಳಿಸುವುದರಿಂದ ಬೆಳೆಯ ಏನು ಬೆಳೀತಾ ಇರ್ತೀವಿ ಅವು ಸಸ್ಯಗಳ ಬೇರುಗಳು ಆಳವಾಗಿ ಇಳಿಲಿಕ್ಕೆ ಏನಾಗುತ್ತೆ, ಸಹಾಯಕ ಆಗ್ತತಿ. ಆಮೇಲೆ ಈ ಮಣ್ಣು ಸಡಿಲವಾಗಿರುವುದರಿಂದ ಆ ಸಸ್ಯಗಳ ಬೇರುಗಳ ಉಸಿರಾಟಕ್ಕೆ ಇದು ಸುಲಭವಾಗಿರ್ತತಿ. ಹಾಗೆ ಇನ್ನು ಮಣ್ಣಿನಲ್ಲಿರುವಂಥ ಕೆಲವು ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳುಗಳು ಆ ಮಣ್ಣಿನ ಸಡಿಲವಾದ ಮಣ್ಣಿನೊಳಗೆ ಏನಾಗ್ತವ, ಉತ್ತಮ ಬೆಳವಣಿಗೆಯನ್ನು, ತಮ್ಮ ಚಟುವಟಿಕೆಯನ್ನು ಏನು ಮಾಡ್ತಾವ, ತೋರ್ತಾವ. ಅದೇ ರೀತಿ ಈ ಜೀವಿಗಳು ಏನದವಲ್ಲ, ಸೂಕ್ಷ್ಮ ಜೀವಿಗಳು ಇರ್ಬೋದು ಅಥವಾ ಎರೆಹುಳುಗಳು ಇರ್ಬೋದು, ಈ ಸತ್ತ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನು ವಿಘಟನೆಗೊಳಿಸಿ ಅನೇಕ ಪೋಷಕಾಂಶಗಳನ್ನು ಮಣ್ಣಿಗೆ ಏನು ಮಾಡ್ತಾವ, ಮರಳಿ ಸೇರಿಸ್ತವ. ಅದಕ್ಕಾಗಿ ಈ ಸೂಕ್ಷ್ಮ ಜೀವಿಗಳ ಮತ್ತು ಎರೆಹುಳುಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದಕ್ಕೋಸ್ಕರ ನಾವು ಏನು ಮಾಡಬೇಕಾಗ್ತದೆ, ಮಣ್ಣನ್ನು ಸಡಿಲಗೊಳಿಸಬೇಕಾಗ್ತತಿ. ಅದೇ ರೀತಿ ಆಳವಾದ ಮಣ್ಣಿನಲ್ಲಿನ ಪೋಷಕಾಂಶಗಳನ್ನು ಮೇಲ್ಭಾಗಕ್ಕೆ ತರಲು ಮಣ್ಣನ್ನು ಸಡಿಲಗೊಳಿಸುವಿಕೆ. ಅಂದ್ರೆ ಈಗ ನಾವು ಮೇಲ್ಪದರಿನಲ್ಲಿನ ಬೆಳೆಗಳನ್ನು ಬೆಳೀತಾ ಇರುವುದರಿಂದ ಆ ಮೇಲ್ಪದರಿನಲ್ಲಿರುವಂಥ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಕಡಿಮೆಯಾಗಿರ್ತವೆ. ಹಾಗಾಗಿ ಆಳವಾದ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಮೇಲ್ಭಾಗಕ್ಕೆ ತರಲಿಕ್ಕೆ ನಾವು ಏನು ಮಾಡಬೇಕಾಗ್ತತಿ, ಈ ಮಣ್ಣನ್ನು ಸಡಿಲಗೊಳಿಸಬೇಕಾಗ್ತತಿ. ಹಾಗಾಗಿ ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ಉಳುಮೆ ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಮಣ್ಣನ್ನು ಸಡಿಲಗೊಳಿಸುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ, ಉಳುಮೆ ಅಂತ ಕರಿತೀವಿ. ಇದನ್ನು ನೇಗಿಲನ್ನು ಬಳಸಿ ಮಾಡ್ತಾರೆ. ಸಾಮಾನ್ಯವಾಗಿ ಈ ಹರಗುವುದು ಅಂತೇಳಿ ನಾವು ಏನು ಮಾಡ್ತೀವಿ, ಕರಿತೀವಿ. ರಂಟೆ, ಕುಂಟೆ ಅಥವಾ ನೇಗಿಲನ್ನು ಬಳಸಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಮಣ್ಣನ್ನು ಹದಗೊಳಿಸುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಈ ನೇಗಿಲವನ್ನು ಬಳಸಿದಾಗ ಮಣ್ಣಿನ ದೊಡ್ಡ ಹೆಂಟೆಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಆ ದೊಡ್ಡ ಹೆಂಟೆಗಳನ್ನು ಒಡೆದು ಜಮೀನನ್ನು ಸಮತಟ್ಟಾಗಿ ಮಾಡ್ತಾರೆ. ಆ ಸಮತಟ್ಟಾಗಿ ಮಾಡುವಂಥ ಸಾಧನಕ್ಕೆ ನಾವು ಏನಂತ ಕರಿತೀವಿ, ಲೆವೆಲರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ದಿಂಡು ಬಡಿಯುವುದು ಅಂತ ಕರಿತೀವಿ. ಈಗ ಆಧುನಿಕ ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಂಡು ನಾವು ಏನು ಮಾಡ್ತೀವಿ, ಲೆವೆಲರ್ ಅನ್ನುವಂಥ ಸಾಧನವನ್ನು ಬಳಸಿ ಮಣ್ಣನ್ನು ಸಮತಟ್ಟುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನು ಕೆಲವು ವೇಳೆ ಉಳುಮೆಗೆ ಮೊದಲು ಕೂಡ ಮಣ್ಣಿಗೆ ಏನು ಮಾಡ್ತಾರೆ ಅಂತಂದ್ರೆ ಗೊಬ್ಬರವನ್ನು ಹಾಕ್ತಾರೆ. ಏನು ಮಣ್ಣನ್ನು ಸಡಿಲಗೊಳಿಸ್ತಾ ಇರ್ತಾರೆ, ಆ ಮಣ್ಣನ್ನು ಸಡಿಲಗೊಳಿಸುವ ಸಂದರ್ಭದಲ್ಲಿನೂ ಕೆಲವು ಏನು ಮಾಡ್ತಾರೆ ಅಂತಂದ್ರೆ ಗೊಬ್ಬರವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ತಾವು ಗಮನಿಸಬಹುದು, ಈ ತಿಪ್ಪಿ ಗೊಬ್ಬರವನ್ನು ನಾವು ತೆಗೆದುಕೊಂಡು ಏನು ಮಾಡ್ತೀವಿ ಅಂತಂದ್ರೆ ಮೊದಲು ಹೊಲಗಳಲ್ಲಿ ಗುಂಪಾಗಿ ಹಾಕ್ತೀವಿ. ಆಮೇಲೆ ಅದನ್ನು ಇಡೀ ಹೊಲ ತುಂಬ ಹರಡ್ತೀವಿ. ಹರಡಿದ ಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಹರಗ್ತೀವಿ, ಅಂದ್ರೆ ಮಣ್ಣನ್ನು ಸಡಿಲಗೊಳಿಸ್ತೀವಿ. ಅಂದ್ರೆ ಈ ಪದಾರ್ಥಗಳೆಲ್ಲವೂ ಮಣ್ಣಿನ ಜೊತೆಗೆ ಸರಿಯಾಗಿ ಬೆರಿಲಿ ಅಂತ ತಿಳ್ಕೊಂಡು, ಹಾಗಾಗಿ ಉಳುಮೆಗೆ ಮೊದಲೂ ಕೂಡ ಏನು ಮಾಡ್ತೀವಿ, ನಾವು ಗೊಬ್ಬರವನ್ನು ಸೇರಿಸ್ತೀವಿ.
ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣ ಆಗಲಿಕ್ಕೆ ಈ ಉಳುಮೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಇನ್ನು ನೇಗಿಲು, ಈ ಸಲಕರಣೆಯನ್ನು ಮರದಿಂದ ಮಾಡಲಾಗಿದ್ದು ಇದನ್ನು ಎತ್ತುಗಳಿಂದ ಅಥವಾ ಇತರ ಪ್ರಾಣಿಗಳಿಂದ ಏನು ಮಾಡ್ತಾರೆ, ಎಳಿತಾರೆ. ತಾವು ನೋಡಿರ್ತೀರಿ, ರೈತ ಕುಟುಂಬದಿಂದ ಬಂದವರಾಗಿರ್ತೀರಿ ಅಥವಾ ಗ್ರಾಮೀಣ ಭಾಗದೊಳಗೆ ನೋಡಿರ್ತೀರಿ ಇವನ್ನ. ಹೌದಾ? ನೇಗಿಲು ಏನಿದು ಮರದಿಂದ ಮಾಡಿರ್ತಕ್ಕಂಥ ಸಲಕರಣೆ. ನಾವು ರೆಂಟೆ ಅಂತ, ಕುಂಟೆ ಅಂತ ಏನು ಕರಿತೀವಿ, ಈ ರೀತಿ ರೆಂಟೆ ಅಂತ ಕರಿತೀವಿ. ಇದನ್ನು ಎತ್ತುಗಳಿಂದ ಅಥವಾ ಕೆಲವು ಪ್ರದೇಶಗಳಲ್ಲಿ ಕೋಣಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಬಳಸ್ತಾರೆ. ಅವುಗಳಿಂದ ಇವುಗಳನ್ನು ಈ ಸಾಧನವನ್ನು ಎಳೆಯುವಂಥದ್ದನ್ನು ಮಾಡ್ತಾರೆ. ಆದರೆ ಇತ್ತೀಚಿನ ನೋಡ್ತಾವು ಇಲ್ಲಿ ಗಮನಿಸಬಹುದು, ರೆಂಟೆ ಹೊಡೆಯುವುದು ಅಂತೇಳಿ ಏನು ಮಾಡ್ತೀವಿ ಅನ್ನೋದನ್ನು ಕರಿತೀವಿ. ಈ ರೀತಿ ಎತ್ತುಗಳಿಗೆ ಕಟ್ಟಿಕೊಂಡು ಅದನ್ನು ಹೋದಾಗ ಅಲ್ಲಿರುವಂಥ ಮಣ್ಣನ್ನು ಸಡಿಲಗೊಳಿಸುವ ಕ್ರಿಯೆಯನ್ನು ನಾವು ಕಾಣಬಹುದು. ಓಕೆ, ಇದನ್ನ ಮಣ್ಣನ್ನು ಸಮತಟ್ಟುಗೊಳಿಸುವುದು, ದಿಂಡು ಬಡಿಯುವುದು ಅಂತೇಳಿ ಏನು ಮಾಡ್ತೀವಿ ನಾವು ಇದನ್ನು ಕರಿತೀವಿ. ಲೆವೆಲಿಂಗ್ ಮಾಡುವುದು ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಅದೇ ರೀತಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಆಧುನಿಕ ಇದ್ರೊಳಗೆ ನಾವು ಏನು ಮಾಡ್ತೀವಿ, ಈ ಟ್ರ್ಯಾಕ್ಟರ್ಗಳ ಸಹಾಯದಿಂದ ನಾವು ಏನು ಮಾಡ್ತೀವಿ, ಈ ನೇಗಿಲನ್ನು ಹೊಡೆಯುವುದು ಮತ್ತು ಮಣ್ಣನ್ನು ಸಮತಟ್ಟು ಮಾಡುವಂಥದ್ದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಣ್ತಾ ಇದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ಎಡೆಕುಂಟೆ ಅನ್ನುವಂಥದ್ದೊಂದು ಸಾಧನ. ಇದೊಂದು ಸರಳ ಉಪಕರಣವಾಗಿದ್ದು ಕಳೆಗಳನ್ನು ತೆಗಿಲಿಕ್ಕೆ ಮತ್ತು ಮಣ್ಣನ್ನು ಸಡಿಲಗೊಳಿಸಲಿಕ್ಕೆ ಬಳಸ್ತಾರೆ. ಹಾಗಾದರೆ ಈ ಎಡೆಕುಂಟೆ ಅನ್ನೋದನ್ನ ಮಣ್ಣನ್ನು ಸಡಿಲಗೊಳಿಸಲಿಕ್ಕೆ ಬಳಸುವಂಥ ಸಾಧನ. ಯಾವಾಗ ಬಿತ್ತನೆ ಆದ ಮೇಲೆ ಪೈರು ಬೆಳೆ ಸ್ವಲ್ಪ ಮಟ್ಟದ ಎತ್ತರಕ್ಕೆ ಬಂದಾಗ ಏನು ಮಾಡ್ತೀವಿ ನಾವು ಅಂತಂದ್ರೆ ಈ ಮಣ್ಣನ್ನು ಸಡಿಲಗೊಳಿಸುವಂಥ ಎಡೆ ಹೊಡೆಯುವುದನ್ನು ನಾವು ನೋಡ್ತೀವಿ. ಈ ಎಡೆ ಹೊಡೆಯುವಂಥ ಉದ್ದೇಶ ಏನು ಅಂತಂದ್ರೆ ಎರಡು ಕಾರಣ. ಅಂದ್ರೆ ಈ ಬೆಳೆಯ ಜೊತೆಗೆ ಬೆಳೆದಿರುವಂಥ ಅನಪೇಕ್ಷಿತ ಸಸ್ಯಗಳು ಏನಿರ್ತಾವ, ಕಳೆಗಳು ಏನಿರ್ತಾವ, ಆ ಕಳೆಗಳನ್ನು ನಿರ್ಮೂಲನೆ ಮಾಡುವುದಕ್ಕೋಸ್ಕರನೂ ಎಡೆ ಹೊಡಿತೀವಿ. ಜೊತೆಗೆ ಆ ಸಂದರ್ಭದಲ್ಲಿ ಮಣ್ಣನ್ನು ಮತ್ತೊಮ್ಮೆ ಪುನಃ ಸಡಿಲಗೊಳಿಸಲಿಕ್ಕೆ ಏನು ಮಾಡ್ತೀವಿ, ಎಡೆ ಹೊಡೆಯುವಂಥದ್ದನ್ನು ನಾವು ನೋಡ್ತೀವಿ. ಓಕೆ, ಈ ಎಡೆ ಕುಂಟೆ ಅನ್ನೋದು ಈ ರೀತಿಯಾಗಿರ್ತಕ್ಕಂಥ ರಚನೆ ಇರುತ್ತೆ. ಇದನ್ನು ನಾವು ಈ ರೀತಿ ಪೈರುಗಳ ಮಧ್ಯೆ ಅದನ್ನು ಏನು ಮಾಡ್ತೀವೋ ಇಲ್ಲಿರುವಂಥ ಕಳೆಗಳನ್ನು ಅಥವಾ ಕಸ ಅಂತ ಏನು ನಾವು ಕರಿತೀವಿ, ಆ ಕಸಗಳನ್ನು ನಿರ್ಮೂಲನೆ ಮಾಡೋಕೆ ಮತ್ತು ಮಣ್ಣನ್ನು ಸಡಿಲಗೊಳಿಸಲಿಕ್ಕೆ ಈ ಒಂದು ಸಾಧನವನ್ನು ನಾವು ಏನು ಮಾಡ್ತೀವಿ, ಬಳಸ್ತೀವಿ. ಓಕೆ, ತಾವು ನೋಡ್ಬೋದು ಇಲ್ಲಿ ಬೆಳೆ ಆಲ್ರೆಡಿ ಬೆಳೆದಿದೆ. ಆ ಬೆಳೆಯ ಮಧ್ಯದ ಗೆರೆಗಳಲ್ಲಿ ಏನು ಮಾಡ್ತಿರ್ತಾರೆ ಅಂತಂದ್ರೆ ಈ ರೀತಿ ಕಳೆ ನಿರ್ಮೂಲನೆ ಮಾಡುವುದು, ಮಣ್ಣನ್ನು ಸಡಿಲಗೊಳಿಸುವುದನ್ನು ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಓಕೆ, ಇಲ್ಲೂ ತಾವು ಗಮನಿಸಬಹುದು, ನೋಡ್ತಿರಲಿ. ಓಕೆ, ಇಷ್ಟೆಲ್ಲ ಇದೇನಿದು ಅಂತಂದ್ರೆ ಎಡೆ ಕುಂಟೆ ಅಂತೇಳಿ ಮಾಡ್ತಾನೋ ಕರಿತೀವಿ. ಇನ್ನೊಂದು ಕಲ್ಟಿವೇಟರ್ ಅನ್ನುವಂಥ ಸಾಧನವನ್ನು ಬಳಸ್ತೀವಿ ನಾವು. ಇತ್ತೀಚೆಗೆ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವಂಥ ಕಲ್ಟಿವೇಟರ್ನಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಉಳುಮೆ ಮಾಡ್ತೀವಿ. ಈ ಕಲ್ಟಿವೇಟರ್ ಏನು ಮಾಡುತ್ತೆ ಇದು ಅಂತಂದ್ರೆ ಈ ರೈತರಿಗೆ ಒಂದು ವರದಾಯಕವಾಗಿರ್ತಕ್ಕಂಥ, ಅಂದರೆ ಈ ತಾಂತ್ರಿಕ ಅಭಿವೃದ್ಧಿಯಿಂದಾಗಿ ಇದು ಏನು ಮಾಡುತ್ತೆ ಅಂತಂದ್ರೆ ರೈತರ ಒಂದು ಶ್ರಮ ಮತ್ತು ಸಮಯವನ್ನು ಏನು ಮಾಡುತ್ತೆ, ಉಳಿತಾಯ ಮಾಡುತ್ತೆ. ಸಾಮಾನ್ಯವಾಗಿ ನಾವು ಎತ್ತುಗಳನ್ನು ಬಳಸಿಕೊಂಡು ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ವಹಿಸುವಂಥ ಶ್ರಮ ಮತ್ತು ತೆಗೆದುಕೊಳ್ತಕ್ಕಂಥ ಸಮಯ ನೋಡಿದರೆ ಟ್ರ್ಯಾಕ್ಟರ್ನಿಂದ ಸುಲಭವಾಗಿ ಒಂದೇ ದಿನದಲ್ಲಿ ಎಷ್ಟೇ ಭೂಮಿ ಇದ್ರೂ ಕೂಡ ಅದನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಆ ಮಣ್ಣನ್ನು ಹದಗೊಳಿಸುವಂಥ ಕಾರ್ಯವನ್ನು ಮಾಡ್ಬೋದು. ಓಕೆ, ಎಸ್. ನಾವು ಕಾಣಬಹುದಿಲ್ಲ ಕಲ್ಟಿವೇಟರ್ಗಳು ಯಾವ ರೀತಿ ಇರ್ತಾವ ಅನ್ನುವಂಥದ್ದನ್ನು. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕೃಷಿ ಚಟುವಟಿಕೆ ಯಾವುದು ಅಂತಂದ್ರೆ ಬಿತ್ತನೆ. ಹಾಗಾದ್ರೆ ಬಿತ್ತನೆ ಅಂದ್ರೆ ಏನು ಅಂತಂದ್ರೆ ಬೀಜಗಳನ್ನು ಊರುವುದು ಅಂತ ಕರಿತೇವೆ ನಾವು. ಹಾಗಾದ್ರೆ ಈ ಬಿತ್ತನೆಗೆ ಏನು ಬೀಜಗಳನ್ನು ಊರ್ತೀವಿ, ಆ ಊರುವ ಪೂರ್ವದಲ್ಲಿ ಬೀಜಗಳನ್ನು ಮೊದಲು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಎಂಥವು? ಒಳ್ಳೆಯ ಗುಣಮಟ್ಟದ, ಒಳ್ಳೆಯ ತಳಿಯ, ಆರೋಗ್ಯಕರ, ಸ್ವಚ್ಛ ಹಾಗೂ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಏನು ಮಾಡಬೇಕಾಗ್ತತಿ, ಆಯ್ಕೆ ಮಾಡ್ಕೊಳ್ಬೇಕಾಗ್ತತಿ. ಹಾಗಾದ್ರೆ ಈ ಬೀಜಗಳು ಒಳ್ಳೆ ಒದವು ಕೆಟ್ಟು ಒದವು ಅನ್ನೋದು ನಮಗೆ ಬಾಹ್ಯ ನೋಟದಿಂದ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಅದಕ್ಕೆ ಒಂದು ಚಿಕ್ಕ ಚಟುವಟಿಕೆಯನ್ನು ನಾವು ಏನು ಮಾಡ್ತೀವಿ, ಕಾಣ್ತೀವಿ. ಉತ್ತಮ ಮತ್ತು ಆರೋಗ್ಯಕರ ಬೀಜಗಳನ್ನು ಹಾನಿಗೊಂಡ ಬೀಜಗಳಿಂದ ಪ್ರತ್ಯೇಕಿಸಲಿಕ್ಕೆ ಅವುಗಳನ್ನು ಏನು ಮಾಡ್ತೀವಿ, ನೀರಿಗೆ ಹಾಕ್ತೀವಿ. ಆ ನೀರಿಗೆ ಹಾಕಿದಾಗ ಹಾನಿಗೊಳಗಾದ ಬೀಜಗಳು ಏನಾಗಿರ್ತಾವ, ಟೊಳ್ಳಿರ್ತಾವ, ಹಗುರಿರ್ತಾವ. ಹಾಗಾಗಿ ಅವು ನೀರಿನ ಮೇಲೆ ತೇಲ್ತಾವ. ಜೊತೆಗೆ ಗಟ್ಟಿಯಾಗಿರುವಂಥ ಕಾಳುಗಳು ಏನಾಗ್ತಾವ,
ಆ ನೀರಿನ ತಳದೊಳಗೆ ಇಳಿತಾವೆ. ಈ ರೀತಿ ನಾವು ಹಾಳಾದ, ಒಡೆದು ಹೋದ ಬೀಜಗಳನ್ನು ನಾವು ಏನು ಮಾಡ್ಬೋದು, ಬೇರ್ಪಡಿಸುವಂಥದ್ದನ್ನು ನಾವು ಕಾಣ್ಬೋದು. ಓಕೆ. ಯಸ್. ಇನ್ನು ಈ ಬಿತ್ತನೆ ಮಾಡಲಿಕ್ಕೆ ಬಳಸುವಂಥ ಈ ಕೆಲವು ಸಾಂಪ್ರದಾಯಿಕ ಸಲಕರಣೆಗಳು ಯಾವುವು? ಈ ಸಾಂಪ್ರದಾಯಿಕ ಸಲಕರಣೆ ಏನಿರುತ್ತೆ ಅಂತಂದ್ರೆ ಒಂದು ಆಲಿಕೆ ಆಕಾರದೊಳಗಿರುತ್ತೆ. ಇದನ್ನು ನಾವು ಕೂರಿಗೆ ಅಂತ ಕರಿತೀವಿ. ತಾವು ಇಲ್ಲಿ ಗಮನಿಸಬಹುದು, ಇಲ್ಲೊಂದು ಮರದ ಆಲಿಕೆ ಅಂತ ಇರುತ್ತೆ. ಆ ಆಲಿಕೆಯಲ್ಲಿ ರಂಧ್ರಗಳು ಇರ್ತವೆ. ಆ ರಂಧ್ರಗಳ ಮೂಲಕ ಈ ಕುಂಟೆಯ ಏನು ಮಾಡ್ತಾರೆ ಅಂತಂದ್ರೆ ಈ ಬಿದಿರಿನ ಕೊಳವೆಗಳ ಮೂಲಕ ಸಮಾನ ಅಂತರಗಳಲ್ಲಿ ಆ ಕಾಳುಗಳು ಬೀಳುವಂತೆ ಅದನ್ನು ರಚನೆ ಮಾಡಿರ್ತಾರೆ. ಇದನ್ನು ನಾವು ಏನಂತ ಕರಿತೀವಿ, ಕೂರಿಗೆ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನಾವು ಕಾಳು ಹಾಕ್ಕೊಂತ ಹೋದಂಗೆ ಅವು ಕಾಳುಗಳು ಏನಾಗ್ತವ ಅಂತಂದ್ರೆ ಈ ಮೂರು ತಾಳಗಳನ್ನು ಇರ್ತಾವೆ. ನಾವು ನೋಡ್ತೀವಿ. ಆ ಮೂರು ತಾಳಗಳಲ್ಲಿ ಏನಾಗ್ತವ, ಆ ಕಾಳುಗಳು ಬೇರ್ಪಟ್ಟು ಏನಾಗ್ತವ, ಒಂದೇ ಪ್ರಮಾಣದಲ್ಲಿ ಏನಾಗ್ಕೊಂತ ಹೋಗ್ತಾವ, ಬೀಜಗಳು ಊರ್ತಾ ಹೋಗ್ತಾವ. ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಬಿತ್ತನೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿಯೂ ಕೂಡ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಯಾಂತ್ರಿಕ ಕೂರಿಗೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಅಂದ್ರೆ ಟ್ರ್ಯಾಕ್ಟರ್ ಕೂರಿಗೆಗಳನ್ನು ಬಳಸ್ತಾ ಇದ್ದೀವಿ. ನೋಡ್ಬೋದು ನಾವಿಲ್ಲಿ ಈ ಟ್ರ್ಯಾಕ್ಟರ್ನ ಮೇಲ್ಭಾಗದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಬೀಜವನ್ನು ಸುರಿದು ಬಿಟ್ಟಿರ್ತೀವಿ. ಸುಮಾರು ಎಷ್ಟು ನಮಗೆ ಪ್ರಮಾಣದ ಬೀಜಗಳು ಬೇಕೋ ಅಷ್ಟು ಬೀಜಗಳನ್ನು ಇಲ್ಲಿ ಸೇರಿಸಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವಕ್ಕೆ ಕೊಳವೆ ಆಕಾರದ ಪ್ಲಾಸ್ಟಿಕ್ ಕೊಳವೆ ಆಕಾರದ ರಚನೆಗಳನ್ನು ಮಾಡಿರ್ತಾರೆ. ಇವು ಆ ಟ್ರ್ಯಾಕ್ಟರ್ ಮುಂದೆ ಸಾಗಿದಂತೆ ನಿರ್ದಿಷ್ಟ ಪ್ರಮಾಣದಲ್ಲಿ ಆ ಬೀಜಗಳು ಏನಾಗ್ತವೆ, ನೆಲಗಳಿಗೆ ಪೂರೈಕೆ ಹಾಕ್ಕೊಂತ ಹೋಗ್ತಾವ, ಊರ್ತಾ ಹೋಗ್ತಾವ. ಹೀಗೆ ನಾವು ಯಾಂತ್ರಿಕ ಕೂರಿಗೆಯನ್ನು ಬಳಸಿನೂ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಬಿತ್ತನೆಯನ್ನು ಮಾಡಬಹುದು. ಓಕೆ. ಎಸ್. ಇದು ಏನು ಅಂತಂದ್ರೆ ಬಿತ್ತನೆಯ ಕಾರ್ಯ. ಇನ್ನು ಬಿತ್ತನೆಯ ನಂತರ ನಾವು ಕೈಗೊಳ್ಳಬೇಕಾಗಿರ್ತಕ್ಕಂಥ ಒಂದು ಚಟುವಟಿಕೆ ಯಾವುದು ಅಂತಂದ್ರೆ ಆ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವುದು. ಹಾಗಾಗಿ ಆ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ನೀಡುವಂಥ ಪದಾರ್ಥವನ್ನು ನಾವು ಏನಂತ ಕರಿತೀವಿ, ಗೊಬ್ಬರ ಅಂತ ಕರಿತೀವಿ. ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ನೀಡುವಂತಹ ಪದಾರ್ಥವನ್ನು ನಾವು ಏನಂತ ಕರಿತೀವಿ, ಗೊಬ್ಬರ ಅಂತ ಕರಿತೀವಿ. ಈ ಗೊಬ್ಬರಗಳನ್ನು ನಾವು ಏನು ಮಾಡ್ತೀವಿ, ಪ್ರಧಾನವಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸಾವಯವ ಗೊಬ್ಬರ, ಇನ್ನೊಂದು ನಿರವಯವ ಅಥವಾ ರಾಸಾಯನಿಕ ಗೊಬ್ಬರ ಅಥವಾ ರಸಗೊಬ್ಬರ ಅಂತೇಳಿ ಏನು ಮಾಡ್ತೀವಿ, ನಾವು ಕರಿತೀವಿ. ಹಾಗಾಗಿ ಈ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಆ ಪೋಷಕಾಂಶಗಳನ್ನು ಮಣ್ಣಿನಿಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವಂಥ ಪದಾರ್ಥಗಳನ್ನು ನಾವು ಗೊಬ್ಬರಗಳು ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಗೊಬ್ಬರ ಒಂದು ಸಾವಯವ ಪದಾರ್ಥವಾಗಿದ್ದು ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ. ಯಾವುದು? ಸಾವಯವ ಗೊಬ್ಬರ. ಈ ಸಾವಯವ ಗೊಬ್ಬರವನ್ನು ನಾವು ಹೇಗೆ ಪಡಿತೀವಿ ಅಂತಂದ್ರೆ ಸಸ್ಯ ಅಥವಾ ಪ್ರಾಣಿಗಳ ತ್ಯಾಜ್ಯಗಳ ಏನು ವಿಘಟನೆ ಇರ್ತೈತಿ ಆ ವಿಘಟನೆಯಿಂದ ನಾವು ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ನಾವು ಆಡು ಭಾಷೆದೊಳಗೆ ಹೇಳ್ಬೇಕಂತ ಅಂದ್ರೆ ಇದನ್ನು ತಿಪ್ಪಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಂತೇಳಿ ಏನು ಮಾಡ್ತೀವಿ, ನಾವು ಇದನ್ನು ಕರಿತೀವಿ. ಈ ರೈತರು ಏನು ಮಾಡ್ತಾರೆ ಅಂತಂದ್ರೆ ಈ ತಮ್ಮ ಏನು ದನ ಸಾಕಾಣಿಕೆ ಮಾಡುವಂಥ ಸಂದರ್ಭದೊಳಗಿರ್ಬೋದು ಅಥವಾ ಅವುಗಳಿಂದ ಪಡೆಯುವಂಥ ಈ ಸಗಣಿ, ಮೂತ್ರ ಮತ್ತು ಈ ಮೇವು ಅಂದ್ರೆ ತಿನ್ನದೇ ಉಳಿದಿರ್ತಕ್ಕಂಥ ಚಿಪ್ಪಾಡಿ ಅಂತೇಳಿ ಏನು ಕರಿತೀವಿ, ಅಂಥ ಪದಾರ್ಥಗಳನ್ನು ಏನು ಮಾಡ್ತಾರೆ, ತೆಗೆದುಕೊಂಡು ಒಂದು ಪ್ರದೇಶದಲ್ಲಿ ಗುಂಡಿ ತೋಡಿ ಅದರೊಳಗೆ ಪ್ರತಿದಿನ ಗುಂಪು ಹಾಕುವಂತ ಹೋಗ್ತಾರೆ. ಅಲ್ಲಿ ಆ ಜೈವಿಕ ವಿಘಟನಾ ಕ್ರಿಯೆಯಿಂದಾಗಿ ಆ ಪದಾರ್ಥಗಳೆಲ್ಲವೂ ಕೊಳೆತು ಸಾವಯವ ಸಂಯುಕ್ತಗಳಾಗಿ ಏನಾಗ್ತವ, ರೂಪುಗೊಳ್ತವ. ಇದನ್ನು ನಾವು ಏನಂತ ಕರಿತೀವಿ, ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ. ಇದನ್ನು ಸಾವಯವ ಗೊಬ್ಬರವಾಗಿ ನಾವು ಏನು ಮಾಡ್ತೀವಿ, ಹೊಲಗಳಿಗೆ ಬಳಸ್ತೀವಿ. ತಾವಿಲ್ಲಿ ಗಮನಿಸಬಹುದು. ಈ ರೀತಿ ಇದು ಮೇಲ್ಭಾಗದಲ್ಲಿ ಸಂಗ್ರಹಿಸಿರುವಂಥದ್ದನ್ನು ನೋಡ್ತೀವಿ. ಇನ್ನು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಮಾಡ್ತೀವಿ, ನಾವು ಗುಂಡಿ ತೋಡಿ ಈ ಪದಾರ್ಥಗಳನ್ನು ಹಾಕಿ ಕೊಳುವಿಕೆ ಆಗುವಂತೆ ಅದನ್ನು ನಾವು ಏನು ಮಾಡ್ತೀವಿ, ನೋಡ್ತಾ ಇರ್ತೀವಿ. ಓಕೆ. ಅದೇ ರೀತಿ ಈ ಎರೆ ಗೊಬ್ಬರಗಳನ್ನು ಕೂಡ ನಾವು ಸಾವಯವ ಗೊಬ್ಬರವನ್ನು ಅಂತ ಕರಿತೀವಿ. ಅಂದರೆ ಈ ರೀತಿ ಒಂದು ತೊಟ್ಟಿಯನ್ನು ತೆಗೆದುಕೊಂಡು ಇದರಲ್ಲಿ ಆ ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ಅಲ್ಲಿ ಏನು ಮಾಡ್ತೀವಿ, ಎರೆಹುಳುಗಳನ್ನು ಬಿಡ್ತೀವಿ. ಆ ಎರೆಹುಳುಗಳನ್ನು ಬಿಟ್ಟು ನಾವು ಅದನ್ನು ಏನು ಮಾಡ್ತೀವಿ, ಅದನ್ನು ಸಾವಯವ ಗೊಬ್ಬರವಾಗಿ ಅದನ್ನು ಪರಿವರ್ತನೆ ಮಾಡ್ಕೊಂಡಿರ್ತೀವಿ. ಎಸ್. ಓಕೆ. ಇನ್ನು ರಸಗೊಬ್ಬರಗಳು ಅಂತ ಯಾವ ಕರಿತೀವಿ, ಇವು ರಾಸಾಯನಿಕ ಪದಾರ್ಥಗಳು. ಇವು ಮಾನವ ನಿರ್ಮಿತ, ಆದರೆ ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಾಗಿ ಏನು ಮಾಡಿರ್ತಾವ ಅಂತಂದ್ರೆ ಹೊಂದಿರ್ತಾವೆ.
ಈ ರಸಗೊಬ್ಬರಗಳನ್ನು ನಾವು ಏನು ಮಾಡ್ತೀವಿ, ಕಾರ್ಖಾನೆಗಳಲ್ಲಿ ತಯಾರಿಸಿರ್ತೀವಿ, ಹೌದಾ? ಬಟ್ ಈ ಗೊಬ್ಬರಗಳು ಸಸ್ಯಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು, ಯಾವ ಪೋಷಕಾಂಶ ಅವಶ್ಯಕತೆ ಇದೆಯೋ ಆ ಪೋಷಕಾಂಶಗಳನ್ನು ಮಾತ್ರ ಇವು ಏನಾಗಿರ್ತಾವ, ಒಳಗೊಂಡಿರ್ತಾವ. ಹಾಗಾದರೆ ಸಸ್ಯಕ್ಕೆ ಬೇಕಾಗಿರುವಂಥ ಪ್ರಮುಖ ಪೋಷಕಾಂಶಗಳು ಯಾವುವು ಅಂತಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ, NPK ಅಂತ ಕರಿತೀವಿ. ಹಾಗಾಗಿ ನಾವು ಈ ರಸಗೊಬ್ಬರಗಳನ್ನು ನೈಟ್ರೋಜನ್ ಯುಕ್ತ ರಸಗೊಬ್ಬರಗಳು, ಫಾಸ್ಫರಸ್ ಯುಕ್ತ ರಸಗೊಬ್ಬರಗಳು ಮತ್ತು ಪೊಟ್ಯಾಷಿಯಂ ಯುಕ್ತ ಗೊಬ್ಬರಗಳು ಅಂತೇಳಿ ಏನು ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ತಾವು ಈ ಚಿತ್ರದಲ್ಲಿ ನೋಡ್ಬೋದು. ಈ ಯೂರಿಯಾ ಅನ್ನುವಂಥದ್ದು ಏನಿದು ಅಂತಂದ್ರೆ ನೈಟ್ರೋಜನ್ ಪೋಷಕಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥ ಗೊಬ್ಬರ. ಅದೇ ರೀತಿ DAP, ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀವಿ. ಇದು ರಂಜಕದ ಪ್ರಮಾಣ, ಫಾಸ್ಫರಸ್ನ ಪ್ರಮಾಣ ಹೆಚ್ಚಾಗಿ ಇರುವಂಥ ಒಂದು ಘಟಕ, ಗೊಬ್ಬರ. ಅದೇ ರೀತಿ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನೋದು ಹೆಚ್ಚು ಪೊಟ್ಯಾಷಿಯನ್ನ ಹೊಂದಿರುವಂತಹ ಒಂದು ರಸಗೊಬ್ಬರವನ್ನು ನಾವು ಕಾಣ್ತೀವಿ. ಇನ್ನು ಈ ರಸಗೊಬ್ಬರಗಳು ಉತ್ತಮವಾಗಿದ್ದರೂ ಕೂಡ ಒಂದು ಇವು ಥರದ ನ್ಯೂನ್ಯತೆ ಏನು ಅಂತಂದ್ರೆ, ಇವುಗಳನ್ನು ಸತತವಾಗಿ ನಾವು ಬಳಕೆ ಮಾಡ್ತಾ ಹೋದಿವಿ ಅಂತಂದ್ರೆ ಮಣ್ಣಿನ ಫಲವತ್ತತೆ ಏನಾಗತ್ತೆ, ಕಡಿಮೆ ಆಗ್ತತಿ. ಹಾಗಾಗಿ ಈ ರಸಗೊಬ್ಬರಗಳು ಜಲಮಾಲಿನ್ಯವನ್ನು ಕೂಡ ಉಂಟು ಮಾಡ್ತಾವೆ. ಯಾಕೆ ಅಂತಂದ್ರೆ ಈ ರಸಗೊಬ್ಬರಗಳು ನಾವು ಏನು ಮಾಡ್ತೀವಿ ಬಳಸುವ ಹೊತ್ನಾಗ ಹೊಲಗಳಿಗೆ, ನಮಗೆ ನಿಗದಿತ ಪ್ರಮಾಣದಲ್ಲಿ ಯಾವ ಬೆಳೆಗೆ ಎಷ್ಟು ಪ್ರಮಾಣದ ಗೊಬ್ಬರ ಬೇಕು ಅನ್ನುವಂಥದ್ದನ್ನು ತಿಳಿಯದೆ ನಾವು ನಿಗದಿತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕಿದಾಗ ಆ ಗೊಬ್ಬರ ಮಣ್ಣಿನಲ್ಲಿಯೇ ಉಳಿದುಕೊಳ್ತತಿ. ಮಳೆ ಆದಾಗ ಆ ಪದಾರ್ಥಗಳು ಮಣ್ಣಿನಲ್ಲಿರುವ ಏನು ಗೊಬ್ಬರಗಳು ಮಳೆಯ ನೀರಿನಲ್ಲಿ ವಿಲೀನಗೊಂಡು ಏನಾಗ್ತವ, ಆ ಹಳ್ಳ ನದಿ ಮೂಲವನ್ನು ಸೇರಿ ಅಲ್ಲಿನ ಪರಿಸರವನ್ನು ಏನು ಮಾಡ್ತಾವ, ಮಲಿನಗೊಳಿಸ್ತಾವ. ಹಾಗಾಗಿ ಈ ರಸಗೊಬ್ಬರಗಳಿಗಿಂತ ಸಾವಯವ ಗೊಬ್ಬರಗಳು ನಾವು ಏನಂತ ಹೇಳ್ಬೋದು ಅಂತಂದ್ರೆ ಉತ್ತಮ ಅಂತ ಹೇಳ್ಬೋದು. ಈಗ ಇಲ್ಲೊಂದು ವ್ಯತ್ಯಾಸವನ್ನು ನೋಡುವಂಥದ್ದನ್ನು ಕಾಣ್ತೀವಿ ನಾವು. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ಎರಡರ ನಡುವೆ ಏನು ವ್ಯತ್ಯಾಸ? ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ. ನಾ ಹೇಳಿದಿಲ್ಲ, ರಸಗೊಬ್ಬರಗಳು ಅಂದ್ರೆ ಇವೇನಿವು ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು. ಸಾವಯವ ಗೊಬ್ಬರಗಳು ಏನಿವು ಅಂತಂದ್ರೆ ನೈಸರ್ಗಿಕ ಪದಾರ್ಥಗಳು. ಇವುಗಳನ್ನು ಸಗಣಿ ಮತ್ತು ಏನು ಸಸ್ಯ ತ್ಯಾಜ್ಯಗಳ ವಿಘಟನೆಯಿಂದ ನಾವು ಏನು ಮಾಡ್ತೀವಿ, ಪಡಿತೀವಿ. ಇನ್ನು ರಸಗೊಬ್ಬರಗಳನ್ನು ಕಾರ್ಖಾನೆಯಲ್ಲಿ ತಯಾರಿಸ್ತೀವಿ. ನಾವು ಇವನ್ನ ನಮ್ಮ ಮನೆ ಹಿತ್ತಲಲ್ಲಿ, ಬಯಲುಗಳಲ್ಲಿ ನಾವು ಇದನ್ನ ಏನು ಮಾಡ್ಬೋದು, ತಯಾರಿಸಬಹುದು. ರಸಗೊಬ್ಬರಗಳಿಂದ ಮಣ್ಣಿಗೆ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಹ್ಯೂಮಸ್ ಒದಗುವುದಿಲ್ಲ. ಹಾಗಾಗಿ ಮಣ್ಣಿನ ಫಲವತ್ತತೆ ಏನಾಗ್ತತಿ, ಹಾಳಾಗ್ತತಿ. ಆದರೆ ಸಾವಯವ ಗೊಬ್ಬರ ಏನು ಮಾಡ್ತತಿ, ಮಣ್ಣಿಗೆ ಸಾಕಷ್ಟು ಹ್ಯೂಮಸನ್ನು ಏನು ಮಾಡುತ್ತೆ, ಒದಗಿಸುವಂಥದ್ದನ್ನು ನೋಡ್ತೀವಿ. ಇನ್ನು ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂಥ ಸಸ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರ್ತವೆ. ಅಂದರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಏನಾಗಿರ್ತವ, ಸಮೃದ್ಧ ಆಗಿರ್ತವ. ಆದರೆ ಸಾಪೇಕ್ಷವಾಗಿ ಇವನ್ನು ಹೋಲಿಕೆ ಮಾಡಿದಾಗ ಸಾವಯವ ಗೊಬ್ಬರದಲ್ಲಿ ಏನಾಗಿರ್ತವ, ಈ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತವ. ಆದಾಗ್ಯೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ, ಈ ರಸಗೊಬ್ಬರಗಳ ಬಳಕೆಗಿಂತ ಸಾವಯವ ಗೊಬ್ಬರ ಬಳಕೆ ಒಂದು ಉತ್ತಮ ಕೃಷಿ ವಿಧಾನ ಅಂತ ಹೇಳ್ತೀವಿ. ಹಾಗಾಗಿ ಈ ಸಾವಯವ ಗೊಬ್ಬರವನ್ನು ಬಳಸುವಂಥ ಕೃಷಿ ವಿಧಾನಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಇವತ್ತು ಸಾವಯವ ಕೃಷಿ ಅಂತೇಳಿ ಏನು ಮಾಡ್ತೀವಿ, ಕರಿತಾ ಇದ್ದೀವಿ. ಓಕೆ, ಇಷ್ಟು ಮಣ್ಣುಗಳಿಗೆ, ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಈ ಸಾವಯವ ಗೊಬ್ಬರದ ಅನುಕೂಲತೆಗಳೇನು ಇಲ್ಲಿವರೆಗೂ ಚರ್ಚೆ ಮಾಡಿದ್ವಿ ನಾವು. ಸಾವಯವ ಗೊಬ್ಬರಗಳಿಂದ ಏನು ಅನುಕೂಲ ಆಗ್ತತಿ, ಇದು ನೀರನ್ನು ಹಿಡಿದಿಡುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತತಿ. ಮಣ್ಣಿನಲ್ಲಿ ನೀರನ್ನು ಹಿಡಿದಿಡುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತತಿ. ಆಮೇಲೆ ಇದು ಮಣ್ಣನ್ನು ನಾವು ರಂಧ್ರಯುಕ್ತವಾಗಿರಿಸುತ್ತದೆ. ಅಂದ್ರೆ ಉದುರು ಇರುವಂತೆ, ಅಂದ್ರೆ ಅನಿಲಗಳು, ಗಾಳಿ ಇವು ಸುಲಭವಾಗಿ ಏನಾಗುತ್ತೆ ಅಂತಂದ್ರೆ ಸಂಚರಿಸಲಿಕ್ಕೆ ಪೂರಕವಾಗುವಂತೆ ಅಂಥ ಒಂದು ರಚನೆಯನ್ನು ಮಣ್ಣಿಗೆ ಒದಗಿಸುತ್ತೆ. ಅದೇ ರೀತಿ ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಏನು ಮಾಡುತ್ತೆ, ಹೆಚ್ಚಿಸುತ್ತೆ. ಈ ಸಾವಯವ ಗೊಬ್ಬರ ಮಣ್ಣಿನಲ್ಲಿ ಕೆಲವು ಸಾರಜನಕವನ್ನು ಸ್ಥಿರೀಕರಿಸುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಕಾಣ್ತೀವಿ. ಅಂಥ ಸೂಕ್ಷ್ಮ ಜೀವಿಗಳ ಬೆಳವಣಿಗೆನ ಇವು ಏನು ಮಾಡ್ತಾವ ಅಂತಂದ್ರೆ ಉತ್ತೇಜಿಸುವಂಥ ಕೆಲಸ ಮಾಡ್ತಾವ. ಇದು ಮಣ್ಣಿನ ರಚನೆಯನ್ನು ಸುಧಾರಿಸ್ತತಿ. ಇಷ್ಟೆಲ್ಲ ಇದೇನಿದು ಅಂತಂದ್ರೆ ಸಾವಯವ ಗೊಬ್ಬರಗಳ ಅನುಕೂಲತೆಗಳೇನು ಅಂತ ನಾವು ನೋಡಿದ್ವಿ. ಇಷ್ಟು ಈ ಮೊದಲನೇ ಭಾಗದಲ್ಲಿ ನಾವು ಮಣ್ಣನ್ನು ಹದಗೊಳಿಸುವುದು, ಬಿತ್ತನೆ ಮಾಡುವುದು ಹಾಗೂ ಅವುಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಂಥ ಕುರಿತಾಗಿ ನಾವು ಏನು ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ.
ಇನ್ನು ಮುಂದಿನ ಒಂದು ಭಾಗದಲ್ಲಿ ನಾವು ಅವುಗಳಿಗೆ ನೀರನ್ನು ಒದಗಿಸುವುದು, ಆಮೇಲೆ ಅವುಗಳನ್ನು ಕಳೆಗಳು ಮತ್ತು ಕೀಟಗಳಿಂದ ರಕ್ಷಣೆ ಮಾಡುವುದು, ಆಮೇಲೆ ಅವುಗಳನ್ನು ಕಟಾವು ಮಾಡಿ ಸಂಗ್ರಹಣೆ ಮಾಡುವಂಥದ್ದನ್ನು ಕುರಿತಾಗಿ ನಾವು ಮುಂದಿನ ಅವಧಿಯೊಳಗೆ ನಾವು ಏನು ಮಾಡೋಣ, ಚರ್ಚೆ ಮಾಡೋಣ. ಇಲ್ಲಿವರೆಗೂ ಏನು ನಾವು ಅಭ್ಯಾಸ ಮಾಡಿದ್ದೀವಿ, ಈ ವಿಷಯ ಕುರಿತಾಗಿ ತಮಗಲ್ಲಿ ಏನಾದರೂ ಸಂಶಯಗಳಿದ್ದು ಅಂತಂದ್ರೆ ಅವುಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳಿಗೆ ಪರಿಹಾರ ಕಂಡುಕೊಡ್ರಿ. ಓಕೆ, ಧನ್ಯವಾದಗಳು.